26 ಜೂನ್ 1975 ವಯಸ್ಸಾದವ್ರನ್ನ ಯುವಕರನ್ನ ಅಷ್ಟೇ ಅಲ್ಲ ಏನೂ ತಿಳಿಯದ 12-13 ವರ್ಷದ ಗಂಡು ಮಕ್ಕಳನ್ನ ಎಳ್ಕೊಂಡೋಗಿ ಮುಂದೆ ಯಾವತ್ತೂ ಮಕ್ಕಳಾಗದೇ ಇರೋ ತರ ವಸೆಕ್ಟೊಮಿ ಆಪರೇಷನ್ ಅಂದ್ರೆ ಸಂತಾನ ಶಕ್ತಿಹರಣ ಚಿಕಿತ್ಸೆನ ಕೊಡಿಸ್ತಾರೆ. ಸುಮಾರು 80 ಲಕ್ಷ ಜನರ ಸಂತಾನ ಶಕ್ತಿಯನ್ನೇ ಕಿತ್ಕೊಳ್ತಾರೆ. ಯಾರು ಕೂಡ ಧ್ವನಿ ಎತ್ತೋ ಆಗಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಪ್ರಜಾಪ್ರಭುತ್ವದ ಹತ್ಯೆ ಮಾಡಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು. ಸಾವಿರಾರು ಪೊಲಿಟಿಷಿಯನ್ಸ್ ಅಂಡ್ ಮೀಡಿಯಾ ಪರ್ಸನ್ಸ್ ಗಳನ್ನ ಜೈಲಿಗೆ ಹಾಕ್ತಾರೆ. ನ್ಯೂಸ್ ಪೇಪರ್ಸ್ ನ ಬ್ಯಾನ್ ಮಾಡ್ತಾರೆ. ಟಿವಿ ಅಂಡ್ ರೇಡಿಯೋದಲ್ಲಿ ಕೇವಲ ಗೌರ್ಮೆಂಟ್ ತಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತೋರಿಸುತ್ತೆ. ಯಾರಾದ್ರೂ ವಿರೋಧ ಮಾಡಿದ್ರೆ ನೇರವಾಗಿ ಜೈಲು. ಇದಕ್ಕೆಲ್ಲ ಕಾರಣ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಇಂದಿರಾ ಗಾಂಧಿ ಅವರು ವೋಟಿಂಗ್ ಫ್ರಾಡ್ ನಡೆಸಿ ಗೆದ್ದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅನ್ನೋ ಆರೋಪ ಪ್ರೂವ್ ಆಗುತ್ತೆ. ಅಂಡ್ ಕೋರ್ಟ್ ಇಂದಿರಾ ಗಾಂಧಿ ಅವ್ರನ್ನ ದೋಷಿ ಅಂತ ಡಿಕ್ಲೇರ್ ಮಾಡುತ್ತೆ. ಕೇವಲ ತಮ್ಮ ಅಧಿಕಾರದ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಭಾರತ ದೇಶವನ್ನ ಬಂಧನದಲ್ಲಿಡ್ತಾರೆ. ಅಮ್ಮ ಮಗ ಇಬ್ರು ಸೇರಿ ಸಂವಿಧಾನದ ಕಗ್ಗೊಲೆ ಮಾಡ್ತಾರೆ. ಅಟ್ ದಿ ಎಂಡ್ ಈ ಅಧಿಕಾರದ ದಾಹ ಇರೋ ಅಧಿಕಾರ ಶಾಹಿಗಳಿಗೆ ಜನ ಬುದ್ಧಿ ಕಲಿಸ್ತಾರೆ. ಆದ್ರೆ ಇವತ್ತು ಭಾರತದ ಅಧಿಕಾರನ ತಮ್ಮ ಸ್ವಂತ ಆಸ್ತಿ ಅನ್ಕೊಂಡಿರೋ ಗಾಂಧಿ ಫ್ಯಾಮಿಲಿಯ ಕುಡಿ ಅಂಡ್ ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಹುಲ್ ಗಾಂಧಿ ತಮ್ಮ ಕೈಯಲ್ಲಿ ಸಂವಿಧಾನದ ಬುಕ್ ಹಿಡ್ಕೊಂಡು ರೂಲಿಂಗ್ ಪಾರ್ಟಿ ಮೇಲೆ ವೋಟ್ ಚೋರಿ ಆಗಿದೆ ಅಂತ ವೋಟಿಂಗ್ ಫ್ರಾಡ್ ಆರೋಪ ಮಾಡ್ತಾ ಇರೋದು ವಿಪರ್ಯಾಸನೇ ಸರಿ.